ಎಲ್ಲರಿಗೂ ನಮಸ್ಕಾರ. ಕನಕದಾಸರಿಗೆ ವಂದಿಸುತ್ತಾ ಅವರದೇ ರಚನೆಯಾದ ಹರಿಭಕ್ತಿ ಸಾರ 36ರಿಂದ 46ನೇ ಪದ್ಯದವರೆಗೆ. ಕನಕದಾಸರು ಕನಕನಾಯಕನೆಂದು ಹೆಸರಾದ ನಂತರ ದೇಶದ್ರೋಹಿಗಳು ಇವರ ಪಾಳೆಯದ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಯುದ್ಧದಲ್ಲಿ ತೀವ್ರ ಗಾಯಗೊಂಡ ಕನಕನಾಯಕನಿಗೆ ಬದುಕು ಉಳಿಯುವುದೇ ಕಷ್ಟವಾಗುತ್ತದೆ. ಆ ಸಮಯದಲ್ಲಿ ಒಂದು ಪವಾಡದಂತೆ ತಿರುಪತಿ ತಿಮ್ಮಪ್ಪ ಇವನಿಗೆ ಪ್ರತ್ಯಕ್ಷನಾಗಿ ತಾಯಿ ಬಚ್ಚಮ್ಮನ ಹರಕೆಯನ್ನು ನೆನಪು ಮಾಡುತ್ತಾನೆ. ಆಗ ಕನಕನು ನಿನ್ನ ದಾಸನಾಗುತ್ತೇನೆಂದು ತಿಮ್ಮಪ್ಪನಿಗೆ ಹೇಳಿದಾಗ ಆ ಪವಾಡದಂತೆ ಗಾಯಗೊಂಡಿದ್ದ ಕನಕನಾಯಕ ಚೇತರಿಸಿಕೊಳ್ಳುತ್ತಾನೆ. ಆಗ ತನ್ನ ಜನ್ಮ ಯುದ್ಧ ಆಡಳಿತ ನಡೆಸುವುದಕ್ಕೆ ಅಲ್ಲ, ಭಕ್ತಿಯ ಪಥದಲ್ಲಿ ಮೋಕ್ಷದ ಹಾದಿ ಪಡೆಯುವುದಕ್ಕೆ ನನ್ನ ಜನ್ಮ ಪಡೆದಿದ್ದೇನೆ ಎಂಬ ಅರಿವಿನಿಂದ ಕನಕರು ಮನೆಯನ್ನು ತೊರೆದು ಗುರುವನ್ನು ಅರಸಿ ಹೊರಡುತ್ತಾರೆ. ಇಂತಹ ಭಕ್ತಿ ಪುರುಷನಾದ ಕನಕದಾಸರ ಹರಿಭಕ್ತಿ ಸಾರ ಪಠಿಸುವುದೇ ನನ್ನ ಸುಕೃತವಾಗಿದೆ. ಈ ದಿನದ ಪದ್ಯಗಳು 36ರಿಂದ 40 ಪದ್ಯಗಳು ಅರ್ಥ ಸಮೇತ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ, ನಿನಗೆ ಸೋದರದ ಅಳಿಯನಾದ ಅಭಿಮನ್ಯುವನು ಕೊಲ್ಲಿಸಿದೆ. ಕೋಳುಗುಳದಿ ಅಳಲಿನ ಬುದ್ಧಿಯೊಳದ್ದಿ ತಂಗಿಯ ಬಳಲಿಸಿದೆ. ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದೆ. ರಕ್ಷಿಸು ನಮ್ಮನವರತ. ತಾಯನಗಲಿದ ತನೆಯನೀ ರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನು ನೆರೆ ತಿಳಿಯ ಅರ್ಜುನನಿಂದ ಕೊಲ್ಲಿಸಿದೆ. ಮಾಯಮಂತ್ರದ ಕುಟಿಲ ಗುಣದ ನ್ಯಾಯವೋ ಇದು ನ್ಯಾಯವೋ. ಮಾಯಮಂತ್ರದ ಕುಟಿಲ ಗುಣದ ನ್ಯಾಯವೋ ಇದು ನ್ಯಾಯವೋ. ನೀ ನ್ಯಾಯವನು ನೀ ಬಲ್ಲೆ, ನಿನ್ನಾಯವನು ನೀ ಬಲ್ಲೆ. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಭೂದೇವಿಗೆ ಪತಿಯಾದ ನೀನು ಯಾದವನ ಬಾಂಧವನೆನಿಸಿದೆ. ಸೋದರಳಿಯನಾದ ಅಭಿಮನ್ಯುವನ್ನೇ ಕೊಲ್ಲಿಸಿ ನಿನ್ನ ತಂಗಿಯಾದ ಸುಭದ್ರೆಯನ್ನು ಶೋಕ ಸಮುದ್ರದಲ್ಲಿ ಮುಳುಗಿಸಿ ಬಳಲಿಸಿದೆ. ಆದರೂ ಕುಲಗೋತ್ರ ಬಾಂಧವರಲ್ಲಿ ಉತ್ತಮ ಕೀರ್ತಿಯನ್ನು ಪಡೆದೆ. ನಿನ್ನ ಉದ್ದೇಶವನ್ನು ಯಾರು ಬಲ್ಲರು ಭಗವಂತ. ರಕ್ಷಿಸು ನಮ್ಮ ನನವರತ. ತಾಯಿಯನ್ನಗಲಿದ ತನ್ನ ತಾಯಿ ಯಾರೆಂದು ತಿಳಿಯದಿದ್ದ ಕರ್ಣನಿಗೆ ಅವನ ಕುಲವನ್ನು ಕುಂತಿ ತಾಯಿ ಎಂಬುದನ್ನು ಗುಟ್ಟಿನಲ್ಲಿ ತಿಳಿಸಿ ಅರ್ಜುನನಿಂದಲೇ ಅವನನ್ನು ಕೊಲ್ಲಿಸಿದೆ. ಮಾಯಾತಂತ್ರಗಳನ್ನು ಅವಲಂಬಿಸಿ ಕಪಟತನದಿಂದ ಕಾರ್ಯವನ್ನು ಹೀಗೆ ಸಾಧಿಸುವುದು ಅನ್ಯಾಯವೋ ನ್ಯಾಯವೋ. ಮಾಯಾತಂತ್ರಗಳನ್ನು ಅವಲಂಬಿಸಿ ಕಪಟತನದಿಂದ ಕಾರ್ಯವನ್ನು ಹೇಗೆ ಸಾಧಿಸುವುದು ಅನ್ಯಾಯವೋ ನ್ಯಾಯವೋ. ನಿನ್ನ ನೀತಿಯನ್ನು ನೀನೇ ಬಲ್ಲೆ. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಕೊಲ್ಲ ಬಗೆದವನಾಗಿ ನೀ ಹಾಗೆಯಲ್ಲಿ ಸಖ್ಯದ ಬೆಳೆಸಲದು ಹಿತವಲ್ಲ. ನಿನ್ನಯ ಗುಣವ ಬಲ್ಲವರಿಲ್ಲ. ಯದುಕುಲದಿ ಗೊಲ್ಲ ನಾರಿಯರಳು ಪ್ರವರ್ತಕನಲ್ಲವೇ. ಭಾವಿಸಲು ಲೋಕದೊಳೆಲ್ಲರೂ ಸರಿ ನಿನಗೆ. ರಕ್ಷಿಸು ನಮ್ಮ ನನವರತ. ರಕ್ಷಿಸು ನಮ್ಮ ನನವರತ. ಮಗನ ಕೊಂದವನಾಳುವಂತ ಸುಗುಣೆಯರು 16,000. ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ ಬಗೆ ಬಗೆಯ ರತಿ ಕಲೆಗಳಲ್ಲಿ ಕೋರುಗರ ನಾಟಿಸಿ ಮೆರೆದು ನೀ
ಜಗಕ್ಕೆ ಪಾವನನಾದೆ, ನೀನೀ ಜಗಕ್ಕೆ ಪಾವನನಾದೆ, ರಕ್ಷಿಸು ನಮ್ಮ ನನವರತ. ಏನು ಮಾಡಿದಡೇನು ಕರ್ಮವ ನೀನೊಲಿಯದಿನ್ನಿಲ್ಲವಿದಕನು, ಏನು ಮಾಡಿದಡೇನು ಕರ್ಮವ ನೀನೊಲಿಯದಿನ್ನಿಲ್ಲವಿದಕನು, ಮಾನವುಂಟೇ ಭ್ರಮರ ಕೀಟ ನ್ಯಾಯದಂದದಲ್ಲಿ, ಮಾನವುಂಟೇ ಭ್ರಮರ ಕೀಟ ನ್ಯಾಯದಂದದಲ್ಲಿ, ನೀನೊಲಿಯೆ ತೃಣಪರ್ವತವು, ನೀನೊಲಿಯೆ ತೃಣಪರ್ವತವು, ನೀನೊಲಿಯೆ ತೃಣಪರ್ವತವು, ಪುಸಿಯೇನು ನೀಪತಿ ಕರಿಸ ಬಳಿಕಿನ್ನೇನು, ನೀನೊಲಿಯೆ ತೃಣಪರ್ವತವು, ಪುಸಿಯೇನು ನೀಪತಿ ಕರಿಸೆ ಬಳಿಕ ಇನ್ನೇನು ಚಿಂತಿಸಲೇಕೆ, ಬಳಿಕಿನ್ನೇನು ಚಿಂತಿಸಲೇಕೆ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಒಳಗೆ ಕೊಲ್ಲುವ ಉದ್ದೇಶವನ್ನಿಟ್ಟುಕೊಂಡು ವೈರಿಗಳಲ್ಲಿ ಸ್ನೇಹವನ್ನು ಬೆಳೆಸುತ್ತೀಯೇ, ಇದು ಸರಿಯೇ? ನಿನ್ನ ಗುಣವನ್ನು ಬಲ್ಲವರಿಲ್ಲ. ಯದುಕುಲದಲ್ಲಿ ಅವತರಿಸಿ ಗೊಲ್ಲರ ಹೆಂಗಸರಲ್ಲಿ ಪ್ರೀತಿಯನ್ನು ಬೆಳೆಸಿದೆ. ವಿಚಾರಿಸಿ ನೋಡಿದರೆ ಲೋಕದಲ್ಲಿರುವ ಸಮಸ್ತರೂ ನಿನಗೆ ಒಂದೇ ಬಗೆಯವರು, ಲೋಕದಲ್ಲಿರುವ ಸಮಸ್ತರೂ ಎಲ್ಲರೂ ನಿನಗೆ ಒಂದೇ ಬಗೆಯವರು. ರಕ್ಷಿಸು ನಮ್ಮ ನನವರತ. ಮಗನಾದ ನರಕಾಸುರನನ್ನು ಸಂಹರಿಸಿ ಅವನ ಸೆರೆಯಲ್ಲಿಟ್ಟಿದ್ದ 16,000 ಸೊಗಸುಗಾತಿಯರ ಮೋಹದ ಬಲೆಗೆ ಸಿಕ್ಕಿ ಅವರನ್ನು ರಮಿಸಿದೆ. ಆದರೂ ಈ ಜಗತ್ತಿಗೆ ಪಾವನಮೂರ್ತಿಯಾಗಿದ್ದೀಯೇ, ಈ ಜಗತ್ತಿಗೆ ಪಾವನಮೂರ್ತಿಯಾಗಿದ್ದೀಯೇ, ನಿನ್ನ ನೆಲೆಯನ್ನು ಯಾರು ಬಲ್ಲರು ಹೇ ಜಗದೀಶ್ವರ, ನಿನ್ನ ನೆಲೆಯನ್ನು ಯಾರು ಬಲ್ಲರು ಹೇ ಜಗದೀಶ್ವರ, ರಕ್ಷಿಸು ನಮ್ಮ ನನವರತ. ಯಾವ ಕರ್ಮವನ್ನು ಮಾಡಿದರೇನು ನೀನು ಒಲಿಯದಿದ್ದರೆ ನಮಗೆ ಸದ್ಗತಿ ಇಲ್ಲ, ಯಾವ ಕರ್ಮವನ್ನು ಮಾಡಿದರೇನು ನೀನೊಲಿಯದಿದ್ದರೆ ನಮಗೆ ಸದ್ಗತಿ ಇಲ್ಲ. ನೀನು ಒಲಿದರೆ ಭ್ರಮರ ಕಿರೀಟ ನ್ಯಾಯದಂತೆ ಹುಲ್ಲು ಕಡ್ಡಿಯೇ ಪರ್ವತವಾಗುತ್ತದೆ, ಇದರಲ್ಲಿ ಸುಳ್ಳೇನು? ನಿನ್ನ ಅನುಗ್ರಹವಾದ ಬಳಿಕ ನಮಗೆ ಚಿಂತೆ ಇನ್ನೇಕೆ, ನಿನ್ನ ಅನುಗ್ರಹವಾದ ಬಳಿಕ ಚಿಂತೆ ಇನ್ನೇಕೆ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಎಂದು ಸುಂದರವಾಗಿ ಪದ್ಯಗಳ ಅರ್ಥವನ್ನು ವಿವರಿಸಿದ್ದಾರೆ. ಕನಕದಾಸರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ನಮಸ್ಕಾರ.